ಹಾಯ್ ಆಲ್, ವೆಲ್ಕಮ್ ಟು ಎಲ್ಲಸ್ಯೂ ಚಾನಲ್. ಇವತ್ತು ನಾನು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಶಾಪಿಂಗ್ ಮಾಡಿರೋ ಪ್ರಾಡಕ್ಟ್ಸ್ಗಳನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲು ಬೆಡ್ ಪ್ರೊಟೆಕ್ಟರ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಬೆಡ್ ಪ್ರೊಟೆಕ್ಟರ್ ಬಂದು ನಾನು ಮಾಡಿರೋದು ಕಿಂಗ್ ಸೈಜು. ತುಂಬಾ ಚೆನ್ನಾಗಿದೆ. ಕಲರ್ ಬಂದು ಬ್ಲೂ ಕಲರ್. ಕ್ವಾಲಿಟಿ ವೈಸ್ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ. ಮೇಲೆ ಸ್ವಲ್ಪ ವೆಲ್ವೆಟ್ ಥರ ಇದೆ. ಒಳಗಡೆ ವಾಟರ್ ಪ್ರೂಫ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಈ ಬೆಡ್ ಪ್ರೊಟೆಕ್ಟರ್ ಬಂದು ಲೆಂತ್ 78 ಇಂಚಸ್ ಇದೆ ಮತ್ತು ವಿಡ್ತ್ ಬಂದು 72 ಇಂಚಸ್ ಇದೆ. ಈ ಬೆಡ್ ಪ್ರೊಟೆಕ್ಟರ್ ಬಂದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಇದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ಮತ್ತು ಮೇಂಟೈನ್ ಮಾಡ್ಕೊಬೋದು. ಇದನ್ನು ಮಿಷಿನ್ ವಾಶ್ ಮಾಡ್ಕೊಬೋದು, ಹ್ಯಾಂಡ್ ವಾಶ್ ಕೂಡ ಮಾಡ್ಕೊಬೋದು. ಆದರೆ ಇದಕ್ಕೆ ಬ್ಲೀಚ್ ಮತ್ತು ಐರನ್ ಮಾಡೋ ಹಾಗಿರಲ್ಲ ಮತ್ತು ಹಾಟ್ ವಾಟರ್ ಯೂಸ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಬಂದು ನಾನು ಇದರಲ್ಲೇ ಇನ್ನೊಂದು ಕಲರ್ ಕೂಡ ತರಿಸಿದ್ದೀನಿ. ಅದು ಬಂದು ಮೆರೂನ್ ಕಲರು. ಇದು ಕೂಡ ಸೇಮ್ ಬ್ರ್ಯಾಂಡೆಡ್ಡು. ತುಂಬಾ ಚೆನ್ನಾಗಿದೆ. ನಾನು ಇದಕ್ಕೆ ಲೈಕ್ ಕೊಡ್ತೀನಿ. ನೀವು ಟ್ರೈ ಮಾಡಿ ಇದನ್ನು. ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದು 799 ರುಪೀಸ್. ಇದಕ್ಕೆ ಲೈಕ್ ಕೊಡ್ತೀನಿ. ನೆಕ್ಸ್ಟು ನಾನು ಅಮೆಝಾನಿಂದ ತರಿಸಿರೋಂಥ ವುಮೆನ್ ಪಾಲಿಸ್ಟರ್ ಬ್ಲೆಂಡ್ ಸ್ಟ್ರೈಟ್ ಫಿಟ್ ಪ್ಯಾಂಟ್ನ ತರಿಸಿದ್ದೀನಿ. ಅದು ಕೂಡ ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಅಂತೂ ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಾನು ಆರ್ಡ್ರ್ ಮಾಡಿದಾಗ ಪಿಕ್ಚರಲ್ಲಿ ಹೇಗಿತ್ತೋ ಹಾಗೆ ತುಂಬಾ ಚೆನ್ನಾಗಿದೆ ಈ ಮೆಟೀರಿಯಲ್ಲು. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಇದ್ರದ್ದು 2 ಸೈಡ್ ಕೂಡ ಪಾಕೆಟ್ ಕೊಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ನೋಡಿ, ಸ್ಟೈಲಿಶ್ ಆಗಿ ಕೂಡ ಕಾಣಿಸುತ್ತೆ. ಕಲರ್ ಇದರಲ್ಲಿ ಇನ್ನೂ ತುಂಬಾ ಇದೆ. ನಾನು ಈ ಕಲರ್ ತುಂಬ ಇಷ್ಟಪಟ್ಟು ತರಿಸ್ಕೊಂಡೆ. ತುಂಬಾ ಚೆನ್ನಾಗಿದೆ. ನೋಡಿ, ಈ ಥರ ಮೆಟೀರಿಯಲ್ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಮತ್ತು ವಾಶ್ ಮಾಡೋಕ್ಕೂ ಕೂಡ ಈಸಿಯಾಗಿರುತ್ತೆ. ಈ ಕ್ಲಾತ್ಗೆ ನಾನು ಲೈಕ್ ಕೊಡ್ತೀನಿ. ನೆಕ್ಸ್ಟು ನಾನು ತರಿಸಿರೋದು ಪ್ರೆಸ್ಟೀಜ್ ಅವರ ಟ್ವಿನ್ ಪ್ಯಾಕೇಜಲ್ಲಿರೋ ತವಾ ಮತ್ತು ಫ್ರೈ ಪ್ಯಾನ್ನ ತರಿಸಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಪ್ರೆಸ್ಟೀಜ್ ಅವರ ತವಾಗಳಾಗಲಿ ಅಥವಾ ಫ್ರೈ ಪ್ಯಾನ್ಗಳು ಆಫರ್ ಇದ್ದಾಗ ನೀವು ತೊಗೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಎಕ್ಸ್ಚೇಂಜ್ ಕೂಡ ಇರುತ್ತೆ. ಓಲ್ಡ್ ಪ್ರಾಡಕ್ಟ್ಗೆ ನ್ಯೂ ಪ್ರಾಡಕ್ಟ್ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಅದು ಕೂಡ ಒಂದು ಒಳ್ಳೆ ಆಫರ್ ಅಂತ ಹೇಳ್ಬೋದು. ಇದು ಕಡಿಮೆ ಬೆಲೆಗೆ ನನಗೆ ಸಿಕ್ಕಿರೋದು 1200 ರುಪೀಸ್ಗೆ ನನಗೆ ಸಿಕ್ಕಿದೆ ಫ್ಲಿಪ್ಕಾರ್ಟಲ್ಲಿ. ಈ ತವಾ ಬಂದು 28 ಸೆಂಟಿಮೀಟರ್ ಇರುತ್ತೆ. ನೋಡಿ, ದೋಸೆ ಹಾಕೋದಾಗಲಿ ಅಥವಾ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ಈ ತವಾ ಸೂಟಬಲ್ ಆಗಿದೆ. ಈ ಪ್ರಾಡಕ್ಟ್ ಬಂದು ಗ್ಯಾಸ್ ಮತ್ತು ಇಂಡಕ್ಷನ್ ಸ್ಟವ್ ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಫ್ರೈ ಪ್ಯಾನ್ ಕೂಡ 20 ಸೆಂಟಿಮೀಟರ್ ಅಷ್ಟಿದೆ. ಇದು 1 ಇಯರ್ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಜೊತೆಗೆ ಬರುತ್ತೆ. ಇದ್ರ ಕೆಪಾಸಿಟಿ ಬಂದು 1.5 ಲೀಟರ್ಸ್ ಅಂತ ಹೇಳ್ಬೋದು. ನಾನ್ ಸ್ಟಿಕ್ ಕೋಟಿಂಗ್ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ತವಾಗಳೆಲ್ಲ ಬೇಗ ಹಾಳಾಗಲ್ಲ, ತುಂಬ ದಿನ ಬರುತ್ತೆ. ನಾನು ಆಲ್ರೆಡಿ ಇದೇ ಥರದ್ದೊಂದು ಯೂಸ್ ಮಾಡಿದ್ದೀನಿ. ಅದು ಕೂಡ ಒಂದು 5 ಇಯರ್ಸ್ ಆ ಥರ ಎಲ್ಲ ಚೆನ್ನಾಗಿ ಬಾಳಿಕೆ ಬಂತು. ಹಾಗೆ ನಾವು ಮೇಂಟೈನ್ ಕೂಡ ಮಾಡ್ಕೊಬೇಕು. ಆಗಾಗ ಕ್ಲೀನ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡ್ರೆ ತುಂಬ ದಿನ ಇದಕ್ಕೆ ಲೈಫ್ ಟೈಮ್ ಇರುತ್ತೆ. ಮತ್ತು ಹ್ಯಾಂಡಲ್ ಕೂಡ ನೋಡಿ ತುಂಬಾ ಚೆನ್ನಾಗಿದೆ. ಸ್ಕ್ರೂ ಕೊಟ್ಟಿರೋದ್ರಿಂದ ಅದೇನಾದರೂ ಚೇಂಜ್ ಮಾಡಬೇಕಂದ್ರೂ ಕೂಡ ಮಾಡ್ಕೊಬೋದು. ನೋಡಿ, ತುಂಬಾ ಚೆನ್ನಾಗಿದೆ. ಆಫರ್ ಇದ್ದಾಗಲೇ ನೀವು ಕೂಡ ಪರ್ಚೇಸ್ ಮಾಡಿ. ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಲೈಕ್ ಕೊಡ್ತೀನಿ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಫ್ಲಿಪ್ಕಾರ್ಟಿಂದ ತರಿಸಿರೋ ಸ್ಯಾಂಡಲ್ಸ್ನ ತರಿಸಿದ್ದೀನಿ. ಇದ್ರ ಪ್ರೈಸ್ ಬಂದು 549 ರುಪೀಸು. ಇದ್ರ ಸೈಜು ನಾನು ತರಿಸಿರೋದು 4. ನೋಡೋಣ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಓ ವಾವ್, ತುಂಬಾ ಚೆನ್ನಾಗಿದೆ. ಕ್ಯಾಶುವಲ್ ವೇರ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಒಳ್ಳೆ ರೇಟಿಂಗ್ ಇತ್ತು. 4.8 ರೇಟಿಂಗ್ ಇತ್ತು. ಇದ್ರ ಹೀಲ್ಡ್ ಅಂತೂ 2 ಇಂಚಸ್ ಹೀಲ್ಡ್ ಇದೆ ಹೈಟು. ತುಂಬ ಏನು ಜಾಸ್ತಿ ಇದೆ ಅಂತ ಇಲ್ಲ, ಕರೆಕ್ಟಾಗಿದೆ. ತುಂಬ ಫ್ಯಾಷನ್ ಆಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲ ರೀತಿಯ ಕುರ್ತಾಗಳಿಗೆ, ಡ್ರೆಸ್ಗಳಿಗೆ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಎಲ್ಲಕ್ಕೂ ಮ್ಯಾಚ್ ಆಗುತ್ತೆ. ಮತ್ತು ಬ್ಯಾಕ್ ಸೈಡಲ್ಲಿ ಈ ಥರ ಜಿಪ್ ಕೊಟ್ಟಿದ್ದಾರೆ. ಅದು ತುಂಬ ಸ್ಟೈಲಿಶಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಬಾಟಾ ಅವರ ಬ್ರ್ಯಾಂಡಲ್ಲಿ ಈಗ ಬರ್ತಿರೋ ಸ್ಯಾಂಡಲ್ಸ್ಗಳು ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ. ಆನ್ಲೈನಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಲೈಕ್ ಕೊಡ್ತೀನಿ. ತುಂಬ ಚೆನ್ನಾಗಿದೆ. ನೋಡಿ, ನೀವು ಟ್ರೈ ಮಾಡಿ, ಚೆನ್ನಾಗಿದೆ. ಬೇರೆ ಕಡೆ ಬಾಟಾ ಶೋರೂಮ್ಗೆ ಹೋದರೆ ನೀವು ಇದರಲ್ಲಿ ಪ್ರೈಸ್ ಏನು ಟ್ಯಾಗಲ್ಲಿ ಹಾಕಿದ್ದಾರೆ ಸೇಮ್ ಪ್ರೈಸ್ಗೆ ಸೇಲ್ ಮಾಡ್ತಾರೆ. ಇದು ಆಫರಲ್ಲಿದೆ, ಚೆನ್ನಾಗಿದೆ. ನೆಕ್ಸ್ಟು ನಾನು ಫ್ಲೋರ್ ಕ್ಲೀನರ್ನ ಕೂಡ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಈ
ಫ್ಲೋರ್ ಕ್ಲೀನರು ಹಾರ್ಮ್ಫುಲ್ ಕೆಮಿಕಲ್ಸಿಂದ ಮಾಡಿಲ್ಲ, ಎಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು. ಮಲ್ಟಿಪರ್ಪಸ್ ಯೂಸ್ ಫ್ಲೋರ್ ಕ್ಲೀನರ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ರೆಗ್ಯುಲರಾಗಿ ನಾವು ಯೂಸ್ ಮಾಡೋಕ್ಕೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. 1 ಕಪ್ ಅಷ್ಟು ತೊಗೊಂಡ್ರೆ ನೀವು 4 ಲೀಟರ್ಸ್ ಆಫ್ ವಾಟರ್ಗೆ ಮಿಕ್ಸ್ ಮಾಡ್ಕೊಂಡು ಮಾಪ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಆಲ್.